ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ. ಒಂದು ಸರ್ಕಸ್ ಮಾಡುವ ಕುಟುಂಬವಿರುತ್ತದೆ. ಆ ಕುಟುಂಬದಲ್ಲಿ ಗಣಪತಿಯನ್ನು ಪೂಜಿಸುತ್ತಾ ಇರುತ್ತಾರೆ. ಆದರೆ ಬೇಬಿ ಅಂತ ಮಗಳಿರ್ತಾಳೆ. ಆನೆ ಒಂದು ಇರುತ್ತದೆ ಅಲ್ಲಿ. ಆನೆ ಮತ್ತು ಗಣಪತಿಯನ್ನು ತುಂಬ ಇಷ್ಟಪಡುತ್ತಾ ಇರ್ತಾಳೆ ಬೇಬಿ. ಆದರೆ ಅವರ ತಂದೆ ತಾಯಿ ಸರ್ಕಸ್ ಮಾಡ್ತಾ ಇರ್ತಾರೆ. ಅವರಿಗೆ ಸರ್ಕಸ್ ಮಾಡಿದರೆ ಮಾತ್ರ ದುಡ್ಡು, ಹಣ, ಕಾಸು, ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆ ಥರ ಕುಟುಂಬ ಅವ್ರದ್ದು. ಆದರೆ ಆ ಕುಟುಂಬದಲ್ಲಿ ಯಾರನ್ನು ನಂಬುವುದಿಲ್ಲ. ಜನಗಳನ್ನಾಗಲಿ ಬೇರೆಯವರನ್ನಾಗಲಿ ಯಾರನ್ನು ನಂಬುವುದಿಲ್ಲ. ಯಾರು ಎಲ್ಲಂದರೆ ಅಲ್ಲಿ ಗುಡಿಸ್ಲಾಕೊಳ್ಳೋದು, ಎಲ್ಲಂದರೆ ಅಲ್ಲಿ ಮಲ್ಕೊಳ್ಳೋದು, ಗಣಪತಿಯನ್ನು ಫೋಟೋವನ್ನಿಟ್ಟು ಪೂಜೆ ಮಾಡುವುದು, ಗಣೇಶನಿಗೆ ಮುಗಿಯುವುದು. ಆನೆ ಅವ್ರಿಗೆ ಸಹಾಯ ಮಾಡ್ತಾ ಇರುತ್ತೆ. ಆನೆ ಸರ್ಕಸನ್ನು ಮಾಡಿ ಅವರಿಗೆ ಹಣವನ್ನು ತಂದುಕೊಡ್ತಾ ಇರುತ್ತೆ. ಈ ಥರ ಯಾವಾಗಲೂ ಅವರು ಬೀದಿ ಬೀದಿ ಸುತ್ತಕೊಂಡು ಈ ಥರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅಲ್ಲಿ ಇರ್ತಕ್ಕಂಥ ಜನರು ಅವ್ರಿಗೆ ಖುಷಿಯನ್ನು ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಜನರೆಲ್ಲ ಅವ್ರಿಗೆ ಹಣವನ್ನು ಕೊಡ್ತಾರೆ. ಆಗ ಬೇಬಿ ಹೇಳ್ತಾಳೆ ಆನೆಗೆ, ನಾವು ಈ ಜನರಿಗೆ ಎಷ್ಟೆಲ್ಲ ಖುಷಿ ಕೊಡುತ್ತೇವೆ, ಎಷ್ಟೆಲ್ಲ ಸರ್ಕಸ್ ಮಾಡ್ತಾರೆ ನಮ್ಮ ತಂದೆ ತಾಯಿ, ಆದರೆ ಸ್ವಲ್ಪ ಹಣವೇ ಸಿಕ್ಕಿದೆಯಲ್ಲ ಅಂತ ಆನೆಗೆ ಗಜರಾಜ ಅಂತೇಳಿ ಹೆಸರನ್ನು ಇಟ್ಟಿರ್ತಾಳೆ ಬೇಬಿ. ಆಗ ಸ್ವಲ್ಪ ಹಣದಲ್ಲಿ ಪಾಪ ಊಟ ಮಾಡುವುದು, ಇದೇ ಥರನೇ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅವರು ತಂದೆ ತಾಯಿ ಹೇಳಿರುತ್ತಾರೆ, ನನಗೇನೇ ಕಷ್ಟ ಬಂದರೂ ನಾವು ಹೋದರೂ ನಿನಗೆ ಗಣೇಶನಿದ್ದಾನೆ, ಆನೆಯೂ ಇದ್ದೆ, ಆ ಗಜರಾಜ ಇಬ್ಬರೂ ಇರುವಾಗ ನಿನಗೇನು ತೊಂದರೆ ಆಗಲ್ಲ ಮಗಳೇ, ನೀನು ಚೆನ್ನಾಗಿರಬೇಕು, ನಮಗೇನಾದರೂ ತೊಂದರೆ ಆದರೆ ನೀನು ನೋವು ತಿನ್ನಬಾರ್ದು ಅಂತ ಮುಂಚಿತವಾಗಿ ಹೇಳಿರ್ತಾರೆ. ಆದರೆ ಬೇಬಿ ಏನೂ ಆಗಲ್ಲ ತಂದೆ ತಾಯಿ, ನಿಮ್ಮಿಬ್ಬರು ನನ್ನ ಜೊತೆಯಲ್ಲೇ ಇರುತ್ತೀರಿ ಅಂತ ಹೇಳಿ ಅಂದುಕೊಂಡಿರುತ್ತಾರೆ. ಒಂದು ದಿವಸ ಆಗ ರೋಡಲ್ಲಿ ಸೈಡಲ್ಲಿ ಮಲ್ಕೊಂಡಿದ್ದಾಗ ಒಂದು ಕಾರ್ ಬಂದು ಹತ್ತಿಸ್ಕೊಂಡು ಹೋಗ್ಬಿಡುತ್ತೆ. ಪಾಪ ಅವರ ತಂದೆ ತಾಯಿ ಇಬ್ಬರು ಸತ್ತು ಹೋಗಿರುತ್ತಾರೆ. ಬೇಬಿಗೆ ತುಂಬ ಸಂಕಟವಾಗಿರುತ್ತದೆ. ಬೇಬಿ ತುಂಬ ಅಳುತ್ತಾಳೆ. ಆಗ ಗಜರಾಜ ಬಂದು ಸಮಾಧಾನವನ್ನು ಮಾಡುತ್ತದೆ. ಆಗ ಗಜರಾಜ ಸಮಾಧಾನ ಮಾಡಿ ಬೇಬಿಯನ್ನು ಕರೆದುಕೊಂಡು ಒಂದು ಊರಿಗೆ ಹೋಗುತ್ತಾನೆ. ಆಗ ಗಣಪತಿಯು ಜೊತೆಯಲ್ಲೇ ಬರುತ್ತಾನೆ. ಗಣೇಶನನ್ನು ಯಾವತ್ತೂ ಮರೆಯದೆ ಯಾವಾಗಲೂ ಪೂಜೆಯನ್ನು ಮಾಡಿ ಗಣಪತಿಯನ್ನು ತಿಳಿದುಕೋ, ನಿನಗೆಲ್ಲ ಒಳ್ಳೆಯದಾಗುತ್ತದೆ ಅಂತ ಅವರ ತಂದೆ ತಾಯಿ ಹೇಳಿದ ಮಾತನ್ನು ಕೇಳಿ ಬೇಬಿ ಗಣಪತಿಯನ್ನು ತಿಳಿದುಕೊಳ್ಳುತ್ತಿದ್ದಳು. ಒಂದು ಊರಿಗೆ ಹೋದ ಮೇಲೆ ಅಲ್ಲಿ ಯಾರೂ ಇಲ್ಲ ನನಗೆ ಅಂತ ಕೇಳಿಕೊಂಡಾಗ ಆ ಊರಿನಲ್ಲಿ ಸರ್ಕಸ್ ಮಾಡುತ್ತಾ ಇದ್ದಾಗ ಅಲ್ಲಿ ಒಬ್ಬ ದೊಡ್ಡ ಯಜಮಾನರು ಬರ್ತಾರೆ. ನಿನಗೆ ಯಾರೂ ಇಲ್ಲ ಮಗುವೆ ಅಂತ ಹೇಳಿದಾಗ, ಇಲ್ಲ ಸ್ವಾಮಿ, ನನಗೆ ತಂದೆ ತಾಯಿ ಇಬ್ಬರು ಕಳೆದು ಹೋದರು, ಆಶ್ರಮದಲ್ಲಿ ತೀರು ಹೋದರು. ಅವರು ಹೋದ ಮೇಲೆ ನನಗೆ ಯಾರೂ ಇಲ್ಲ, ಆದರೆ ನನಗೆ ಗಜರಾಜ ಗಣೇಶನು ಇದ್ದಾರೆ, ಇವರೇ ನನ್ನವರು ಅಂತ ಹೇಳಿ ಆಗ ಖುಷಿ ಪಡುತ್ತಾಳೆ. ಆ ಯಜಮಾನರು ನೋಡಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸಣ್ಣದೊಂದು ಮನೆ ಇರುತ್ತದೆ. ಅವಳ ಕಷ್ಟವನ್ನು ನೋಡಿ ಆ ಮನೆಯನ್ನು ಕೊಡುತ್ತಾರೆ. ನೋಡು ಬೇಬಿ, ನೀನು ಎಲ್ಲೂ ಹೋಗಬೇಡ, ಇಲ್ಲೇ ಇರು, ಈ ಮನೆಯಲ್ಲೇ ಇರು, ನನಗೂ ಮಕ್ಕಳಿಲ್ಲ, ನೀನೇ ನನ್ನ ಮಗಳು ಅಂತ ತಿಳಿದುಕೊಳ್ಳುತ್ತೇನೆ ಅಂತ ಹೇಳಿ ಸಣ್ಣದೊಂದು ಮನೆ ಕೊಡುತ್ತಾನೆ. ಆಗ ಕೊಟ್ಟ ಮೇಲೆ ಗಣೇಶನನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾಳೆ. ಗಜರಾಜನಿಗೆ ದಿನ ಸ್ನಾನವನ್ನು ಮಾಡಿಸುತ್ತಾಳೆ. ಆ ಥರ ದಿನ ಜೀವನವನ್ನು ಮಾಡಿ ಆಗ ಅವರು ಖುಷಿಯಾಗಿರುತ್ತಾರೆ. ದಿನ ದಿನ ಬೇಬಿ ದೊಡ್ಡೋಳಾಗುತ್ತಾಳೆ. ದೊಡ್ಡೋಳಾದ ಮೇಲೆ ಆಗ ಅವಳಿಗೆ ಓದಿನ ಖರ್ಚು ಎಲ್ಲವನ್ನು ಅಲ್ಲಿ ಇರ್ತಕ್ಕಂಥ ಯಜಮಾನರೇ ನೋಡ್ಕೊತಾ ಇರ್ತಾರೆ. ಆಗ ಅವಳು ಹೋಗಿ ಬರೋದು ನೋಡಿ ಒಬ್ಬ ಹುಡುಗ ಇಷ್ಟಪಡುತ್ತಾನೆ. ಎಷ್ಟು ಮುದ್ದಾಗಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ, ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಅವ್ರ ಮನೇಲಿ ಕೇಳ್ತಾನೆ. ಆಗ ಕೇಳಿದಾಗ ಆ ಚೇರ್ಮನ್ರು, ನೀನು ಯಾರಪ್ಪ, ಎಲ್ಲಿದೆಯಾ, ಏನು ಹೇಗೆ ಅಂತೆಲ್ಲ ವಿಚಾರಿಸುತ್ತಾನೆ. ಆಗ ಕೇಳಿದ ಮೇಲೆ, ನಾನು ಪಕ್ಕದೂರಿನ ಹುಡುಗ, ನನಗೂ ಆಸ್ತಿ ಹಣ ಎಲ್ಲ ಇದೆ, ಆದರೆ ಇವರನ್ನು ನೋಡಿ ನಾನು ಇಷ್ಟಪಟ್ಟಿದ್ದೇನೆ, ಮದುವೆಯನ್ನು ಮಾಡಿಕೊಳ್ಳುತ್ತೇನೆ, ಹೇಗಾದರೂ ಮಾಡಿ ಅವರಿಗೆ ಹೇಳಿ ಅಂತ ಹೇಳುತ್ತಾನೆ. ಹೇಳಿದ ಮೇಲೆ, ನೋಡಪ್ಪ, ಆ ಹುಡುಗಿಗೆ ಯಾರೂ ಇಲ್ಲ, ಆದರೆ ಗಜರಾಜ ಗಣೇಶನನ್ನೇ ನಂಬಿಕೊಂಡಿದ್ದಾಳೆ,
ನನ್ನ ಮನೆಗೆ ಬಂದ ಮೇಲೆ ನನ್ನ ಮಗಳೇ ಹಾಗೆ ಸಾಕಿದ್ದೇನೆ. ನಾನು ಯಾರಿಗಂದರೆ ಅವರಿಗೆ ಮದುವೆ ಮಾಡಿಕೊಡಲು ಸಾಧ್ಯವಿಲ್ಲ. ನಿನಗಷ್ಟು ಮದುವೆ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ತಂದೆ ತಾಯಿಯನ್ನು ಕರೆದುಕೊಂಡು ಬಾ, ಅವರು ಒಪ್ಪಿಗೆ ತಗೊಂಡು ಮದುವೆ ಮಾಡಿಕೊಡುತ್ತೇನೆ ಅಂತ ಹೇಳುತ್ತಾರೆ ಯಜಮಾನರು. ಹಾಗೆ ಹೇಳಿದ ಮೇಲೆ ಆಗ ಬೇಬಿ ಮಲಗಿಕೊಂಡಿರುತ್ತಾಳೆ. ಯಜಮಾನರು ಬರುತ್ತಾರೆ. ಆಗ ಬಂದು ಕೇಳುತ್ತಾರೆ, ನೋಡಮ್ಮ ಬೇಬಿ, ನಿನ್ನ ಒಬ್ಬ ಹುಡುಗ ಇಷ್ಟಪಟ್ಟಿದ್ದಾನೆ, ಮದುವೆ ಮಾಡ್ಕೊತಾನಂತೆ, ಚೆನ್ನಾಗಿ ನೋಡ್ಕೊತಾನೆ, ಅವ್ರನ್ನ ಮದುವೆ ಆಗ್ತೀಯಾ ಅಂತ ಕೇಳಿದಾಗ, ನೋಡಪ್ಪ, ಅಪ್ಪ ಥರ ಇದೆಯಾ ನೀನು, ಆದರೆ ನಿಮ್ಮ ಮಾತಿಗೆ ನಾನು ಎದುರು ಹೇಳುವುದಿಲ್ಲ, ಆದರೆ ನಾನು ಒಂದು ಸರಿ ನೋಡಬೇಕಲ್ಲೇನಪ್ಪ ಅಂತ ಕೇಳುತ್ತಾಳೆ. ಆದರೆ ಗಜರಾಜ ಗಣೇಶನು ಹೇಳುತ್ತಾರೆ, ನೀನೇನು ಚಿಂತೆ ಮಾಡಬೇಡ ಬೇಬಿ, ಅವ್ರ ಮನೆ ಹೇಗಿದೆ, ಅವನು ಒಳ್ಳೆಯವನ ಕೆಟ್ಟವನ ಹೇಗಿದ್ದಾನೆ ಅಂತೆಲ್ಲ ತಿಳಿದುಕೊಂಡು ನಾವು ಬರುತ್ತೇವೆ ಅಂತ ಹೇಳಿ ಗಣೇಶನು ಗಜರಾಜನು ಇಬ್ಬರು ಹೋಗುತ್ತಾರೆ. ಹೋಗಿ ಅವರ ಮನೆಯಲ್ಲಿ ಹಣ, ಆಸ್ತಿ, ಸಂಪತ್ತು ಎಲ್ಲ ಇದೆ, ಎಲ್ಲವನ್ನೂ ಇದೆ. ಹುಡುಗ ಒಬ್ಬನೇ. ಆದರೆ ಅವರ ತಂದೆ ತಾಯಿಗೆ ಹಣದ ದುರಾಸೆ ಇದೆ. ಅವರು ಹಣ ಬೇಕು ಅನ್ನೋ ಒಂದು ವ್ಯಾಮೋಹವಿದೆ ಅಂತ ಹೇಳುತ್ತಾರೆ. ಹುಡುಗನನ್ನು ನೋಡುತ್ತಾರೆ. ಹುಡುಗ ಒಳ್ಳೆಯವನು, ಒಳ್ಳೆ ಸ್ವಾಭಿಮಾನಿ, ಆದರೆ ಚೆನ್ನಾಗಿ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಅಂತ ಗಜರಾಜನು ಗಣೇಶನು ತಿಳಿದುಕೊಂಡು ಬಂದು ಬೇಬಿಗೆ ಹೇಳುತ್ತಾರೆ. ಆಗ ಅಪ್ಪನೊಂದಿಗೆ ಹೋಗಿ ನಾಳೆ ಬರಲು ಹೇಳುತ್ತಾರೆ. ಆಗ ಬಂದು ಬೇಬಿನ ನೋಡುತ್ತಾರೆ. ಆದರೆ ಬೇಬಿ ಹೇಳುತ್ತಾಳೆ, ನಾನು ಯಾರೂ ಇಲ್ಲ ಅಂತ ನಾನು ನನ್ನ ಗಜರಾಜ ನನ್ನ ಗಣೇಶನನ್ನು ಬಿಟ್ಟು ನಾನು ಬರುವುದಿಲ್ಲ, ನನ್ನ ಗಂಡ ನನ್ನ ಮನೆಯಲ್ಲೇ ಇರಬೇಕು ಅಂತ ಹೇಳಿದಾಗ ಅವರ ತಂದೆ ಹೇಳುತ್ತಾರೆ, ಆದರೆ ನಿನ್ನ ಮನೆಯಲ್ಲಿ ಗಣೇಶ ಮತ್ತು ಗಜರಾಜ ಇರುತ್ತಾರೆ, ನೀನು ಗಂಡನ ಮನೆಗೆ ಹೋಗಬೇಕು, ಅಲ್ಲಿ ಸುಖವಾಗಿ ಬಾಳಬೇಕು. ಏನಾದರೂ ಕಷ್ಟ ಬಂದರೆ ಗಜರಾಜ ಬರುತ್ತಾನೆ, ಚಿಂತೆ ಮಾಡಬೇಡ, ನಾನು ಅವರನ್ನು ನೋಡಿಕೊಳ್ಳುತ್ತೇನೆ, ನೀನು ಮದುವೆ ಮಾಡಿಕೊ ಅಂತ ಹೇಳಿ ಆಗ ಬೇಬಿಯನ್ನು ಅಲ್ಲಿ ಆ ಹುಡುಗನಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತಾರೆ. ಆಗ ಮದುವೆ ಮಾಡಿದ ಮೇಲೆ ಅವಳು ಗಣೇಶನನ್ನು ತಿಳಿದುಕೊಳ್ಳುತ್ತಾಳೆ. ಗಣೇಶ, ನಿನ್ನ ಬಿಟ್ಟು ನಾನು ಹೋಗುತ್ತಿದ್ದೇನೆ, ಕ್ಷಮಿಸು ಅಂತ ಕೇಳಿಕೊಳ್ಳುತ್ತಾಳೆ. ಆದರೆ ಗಣೇಶ ಹೇಳುತ್ತಾನೆ, ನಿನಗೆ ಒಳ್ಳೆ ವರ ಬೇಕು, ಒಳ್ಳೆ ಹುಡುಗನು ಪ್ರೀತಿಯಿಂದ ನೋಡಿಕೊಳ್ಳೋ ಒಬ್ಬ ಹುಡುಗನು ಬೇಕು ಅಂತ ಹೇಳಿನೇ ನಾನು ಅವನಲ್ಲಿ ಬದಲಾಯಿಸಿ ನಿನಗೆ ಗಂಟು ಹಾಕಿದ್ದೇನೆ. ನೀನು ಇರೋ ತನಕ ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಬೇಬಿ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಧೈರ್ಯವಾಗಿ ಹೋಗು, ಧೈರ್ಯವಾಗಿ ಇರು ಅಂತ ಹೇಳಿ ಒಂದು ಕುಟುಂಬವಾಗುತ್ತದೆ. ಅತ್ತೆ ಮಾವನನ್ನೇ ತಂದೆ ತಾಯಿ ಅಂತ ತಿಳಿದುಕೋ, ಎಲ್ಲರ ಜೊತೆ ನಗು ನಗುತ್ತಾ ಖುಷಿಯಿಂದ ಬಾಳು, ಗಂಡನನ್ನು ನೋಯಿಸಬೇಡ, ನೀನು ನೋವು ತಿನ್ನಬೇಡ, ಎಲ್ಲರ ಜೊತೆ ಖುಷಿಯಾಗಿದ್ದರೆ ನೀನು ಸಂತೋಷವಾಗಿರುತ್ತೀಯ, ನೀನು ಸಂತೋಷವಾಗಿದ್ದರೆ ನಾನು ಗಣೇಶ ಎಲ್ಲ ಸಂತೋಷವಾಗಿರುತ್ತೀರಿ. ಗಜರಾಜ ಏನೇ ಕಷ್ಟ ಬಂದರೂ ನಿನ್ನ ನೋಡಲು ಬರುತ್ತಾನೆ ಹೇಳುತ್ತಾನೆ ಗಣೇಶ. ಈ ಸ್ಟೋರಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.